ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಡಂಬಳ ಹೋಬಳಿಯಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆಯ ಕಾರ್ಯಾಗಾರ ಹಮ್ಮಿಕೊಳ್ಳಲಾಯಿತು. ಈ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ಕಳಕಪ್ಪ ಬಂಡಿ ಅವರು ಹಾಗೂ ಪಿ ರಾಜು ಭಾಗವಹಿಸಿದ್ರು. ಇದೇ ವೇಳೆ ಮಾತನಾಡಿದ ಮಾಜಿ ಸಚಿವ ಕಳಕಪ್ಪ ಬಂಡಿ ಅವರು, ನಾವು ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನ ಬಹುಮತದಿಂದ ಕರ್ನಾಟಕದಲ್ಲಿ ಗೆದ್ದು ಬರುವಂತಹ ಕೆಲಸ ಮಾಡುತ್ತೇವೆ. ಇದೆಲ್ಲವೂ ಕೂಡ ನಿಮ್ಮ ಜವಾಬ್ದಾರಿ ಎಂದು ಕಾರ್ಯಕರ್ತರಿಗೆ ಹುಮ್ಮಸ್ಸು ತುಂಬಿದ್ರು. ಚುನಾವಣಾ ಆಯೋಗ ಈ ರೀತಿ ಕೆಲಸ ಮಾಡುವಾಗ BLA2 ಅವರ ಸಹಕಾರ ನಾವು ತಗೊಂಡು ಮಾಡ್ತೀವಿ ಅಂತ ನಿಮ್ಮನ್ನ BLA2 ಅಂತ ಹೇಳಿ ಮಾಡಿದ್ದಾರೆ. ನಿಮ್ಮ ಹೆಸರನ್ನ ನಾವು ಚುನಾವಣಾ ಆಯೋಗಕ್ಕೆ ಕಳಿಸ್ತೀವಿ. ಚುನಾವಣಾ ಆಯೋಗದಿಂದ DC ಬರುತ್ತೆ, DC ಇಂದ ತಹಸೀಲ್ದಾರ್ ಬರುತ್ತೆ, ತಹಸೀಲ್ದಾರ್ ಇಂದ ನಿಮ್ಮ BLO ಬರುತ್ತೆ. ಇಂಥ ಹೆಸರಿನವರು ನಮ್ಮಲ್ಲಿ BLA2 ಆಗಿದ್ದಾರೆ ಅಂತ ಹೇಳಿ ಚುನಾವಣಾ ಆಯೋಗದಿಂದ ಹೆಸರನ್ನ ಕಳಿಸ್ತಾರೆ. ಉದಾಹರಣೆಗೆ ಪ್ರವೀಣ್ ಕುಮಾರ್ ಬಂದಿರಾ? ಪ್ರವೀಣ್ ಕುಮಾರ್ ಏನು ಕೇಳಲ್ಲ, ಕೈ ಎತ್ತಕ್ಕೆ ಹೆದರಬೇಡಿ. ಗುರುತಾಗಿರ್ತಕ್ಕಂಥ ಸಾಫ್ಟ್ವೇರ್ ಇದೆ. ಹೀಗಾಗಿ ನಾವು ಒಂದೇ ಕಡೆ ಇಟ್ಟು ನಾವು ಎರಡು ಕಡೆ ಇಟ್ಕೊಂಡು ನಮ್ಮ ಮೇಲೆ ಕೇಸ್ ಆಗಿ 6 ತಿಂಗಳು ಜೈಲು ಇತ್ತು. 6 ತಿಂಗಳು ಜೈಲು. ಈಗ ಯಾರು ಸರಿ ಇವೇನು ಹೇಳ್ತಾರೆ, ಡಂಬೂರ್ದಾಗ ಬಂದು ಮುಂದಕ್ಕೆ ಒಂದು ಮಾಡಿ ಖಂಡಿತವಾಗಿ 6 ತಿಂಗಳು ಜೈಲು. ಅರ್ಜಿ ಕೊಟ್ರ ಸಹಿ ಮಾಡಿ ಅರ್ಜಿ ಕೊಟ್ರ ಸಹಿ ಮಾಡಿ ಇಲ್ಲಿ ಕೊಡೋದು, ಅಲ್ಲಿ ಕೊಟ್ರ ಅದಕ್ಕೆ 6 ತಿಂಗಳು ಸಜಾ ಇತ್ತು. ಯಾಕೆ ಡಾಕ್ಯುಮೆಂಟ್ಸ್. ಹೀಗಾಗಿ BLA2 ಸ್ವಲ್ಪ ಜನ ಬಂದಿರ್ತಾರೆ, ಮಾತಾಡ್ತಾರೆ, ಗುರುತಾಗಿರ್ತಕ್ಕಂಥ ಸಾಫ್ಟ್ವೇರ್ ಇದೆ. ಹೀಗಾಗಿ ನಾವು ಒಂದೇ ಕಡೆ ಇಟ್ಟು ನಾವು ಎರಡು ಕಡೆ ಇಟ್ಕೊಂಡು ನಮ್ಮ ಮೇಲೆ ಕೇಸ್ ಆಗಿ 6 ತಿಂಗಳು ಜೈಲು ಇತ್ತು.